ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮದುವೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ರೇವತಿ ಜೀವನದಲ್ಲಿ ಹೊಸ ಬೆಳಕು ಬರ್ತಾ ಇದೆ. ಮನೇಲೆಲ್ಲರೂ ಖುಷಿಯಾಗಿದ್ದಾರೆ. ಇಂಥ ಟೈಮಲ್ಲಿ ಮನೆಗೆ ಹೋಗಿ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಏನಂತ? ಅದ್ರ ನೆಸೆಸಿಟಿ ಆದ್ರೂ ಏನಿತ್ತು? ನನ್ನ ಹತ್ರ ಈ ವಿಷಯ ಬಂದು ಹೇಳ್ಕೊಂಡಾಗೂ ಹೇಳಿದ್ದೀನಿ, ಈ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ. ಆದರೆ ಈಜೆ ಲೀಲಾ ಕಾರಣ ಇಲ್ಲದೆ ಈ ಥರ ಹೇಳ್ಕೊಳ್ಳಲ್ಲ. ಲೀಲಾ ಅವರು ಎಡವಟ್ಟು ನಿಜ, ಆದರೆ ನಿಮಗೂ ಅವ್ರಿಗೂ ಒಂದು ಸಿಮಿಲಾರಿಟಿ ಇದೆ. ನೀವು ಕಾರಣ ಇಲ್ಲದೆ ಏನೂ ಮಾಡಲ್ಲ, ಹಾಗೆ ಲೀಲಾ ಅವರು ಕಾರಣ ಇಲ್ಲದೆ ಏನೂ ಮಾಡಲ್ಲ. ಈಜೆ ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಲೀಲಾ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಒಂದೇ ಒಂದು ಸಲ ಯೋಚನೆ ಮಾಡ್ತೀರಾ ಪ್ಲೀಸ್? ದುರ್ಗವ್ರೆ, ಏಜೆಗೆಲ್ಲ ಹೇಳಿದ್ರಾ? ಏನಂದ್ರು ಅವರು? ಏಜೆ ಯಾವುದೇ ವಿಷಯನಾಗಲಿ ಸಡನ್ನಾಗಿ ಡಿಸೈಡ್ ಮಾಡಿ ನಿರ್ಧಾರ ಹೇಳಲ್ಲ ಲೀಲಾ. ಅವರು ಅದನ್ನು ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಇದನ್ನೆಲ್ಲ ನೀನು ನನ್ನ ಕೈಲಿ ಯಾಕೆ ಹೇಳಿಸ್ದೆ? ಇರೋ ವಿಷಯ ಎಲ್ಲ ಹೇಳೋಷ್ಟು ತಾಳ್ಮೆ ಮನಸ್ಥಿತಿ ನನಗಿಲ್ಲ ದುರ್ಗವ್ರೆ. ಈಗ ಹೇಳಿಬಿಟ್ರೆ ಎಲ್ಲ ಕುತ್ತಿಗೆಗೆ ಬರುತ್ತೆ. ಎಲ್ಲ ಸಾಲ್ವ್ ಆಗಲಿ, ನಾನೇ ನಿಮ್ಗೆ ಹೇಳ್ತೀನಿ. ನೀನು ಹೇಳಲೇಬೇಕು ಅಂತ ನನ್ನ ಕಡೆಯಿಂದ ಯಾವ ಒತ್ತಾಯನೂ ಇಲ್ಲ ಲೀಲಾ. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಎಲ್ಲ ಒಳ್ಳೇದಾಗುತ್ತೆ. ಯಾರಪ್ಪ ಇದು? ಕಂಟಿನ್ಯೂ ಆಗಿ ಮಾತು. ಇವಳು ಎಷ್ಟು ಉಗಿದ್ರು ಫೋನ್ ಮಾಡೋದು ಬಿಡ್ತಿಲ್ಲ ನೋಡೆ. ನೀನು 100 ಸಲ ಮಾಡಿದ್ರು ನಾನು ಫೋನ್ ಎತ್ತಲ್ಲ ಅಷ್ಟೇ. ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಚುಕ್ಕಿಗೆ ಟ್ರೈ ಮಾಡ್ತೀನಿ. ಹಲೋ ಅಕ್ಕ. ಹಲೋ ಚುಕ್ಕಿ, ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಒಳ್ಳೆ ಸಣ್ಣ ಮಗು ಥರ ಆಡ್ತಾರೆ ಅಕ್ಕ. ನಾವಂತೂ ಹೇಳಿ ಹೇಳಿ ಸಾಕಾಯ್ತು, ಇನ್ನೇನು ಮಾಡೋಕ್ಕಾಗತ್ತೆ? ಸರಿ, ಅಮ್ಮಂಗೆ ಫೋನ್ ಕೊಡು, ನಾನು ಮಾತಾಡಬೇಕು. ಸರಿ ಅಕ್ಕ. ಅಮ್ಮ, ಅಕ್ಕ ಕಾಲಲ್ಲಿದ್ದಾಳೆ. ಅವಳು ಕಾಲಲ್ಲಾದರೂ ಇರಲಿ ಕೈಲಲ್ಲಾದರೂ ಇರಲಿ, ನಾನು ಅವಳ ಹತ್ರ ಮಾತಾಡಲ್ಲ. ಅಮ್ಮ ಪ್ಲೀಸ್ ಮಾತಾಡು. ಕಣ್ಕಂಡವ್ರ ಹತ್ರ ಮಾತಾಡೋದು ದರ್ದು ನನಗಿನ್ನೂ ಏನು ಬಂದಿಲ್ಲ. ನೋಡ, ಅವಳು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದ್ರೆ ನಾನು ಸಾಯೋವರೆಗೂ ಹಿಂಗೆ ಇರ್ತೀನಿ. ನಮಗ್ ದೊಡ್ಡ ಮನುಷ್ಯರು ಸಾವಕ ಬೇಡಮ್ಮ. ಇನ್ನೊಂದ್ಸಲ ಏನಾದ್ರೂ ಫೋನ್ ಮಾಡಿದಾಳೆ ಮಾತಾಡು ಹಂಗೆ ಹಿಂಗೆ ಅಂತ ಬಂದ್ರೆ ಸರಿಯಾಗಿ ಹೋಗಿತೀನಿ. ಹೋಗೋಗೋ. ಹಲೋ ಅಕ್ಕ. ಅಕ್ಕ ನೋಡುದ್ಯಾ, ನೀನ್ ಹಂಗೆಲ್ಲ ಮಾತಾಡಿದಕ್ಕೆ ಬೇಜಾರಾಗಿ ಫೋನೇ ಕಟ್ ಮಾಡಿದ್ದಾಳೆ. ಹೋಗಿ ಬಾಯಿ ಮುಚ್ಕೊಂಡು ಬಂದ್ಬಿಡ್ಲು ದೊಡ್ಡದಾಗಿ ಹೇಳಕ್ಕೆ. ಸೆಂಟಿಮೆಂಟಲ್ ಪೂಲ್ ಅಂತ. ಮೇಡಮ್ ಮೇಡಮ್ ವಿಶ್ವರೂಪ್, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮೇಡಮ್ ಟಿವಿ ನೋಡಿ ಮೇಡಮ್. ಟಿವಿನಾ? ಯಾಕೆ ಅಂಥದ್ದೇನಾಯ್ತು? ಇದು ಮೊದಲು ಬಂದು ಟಿವಿ ನೋಡಿ ಮೇಡಮ್. ಸರಿ ಸರಿ ಬನ್ನಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಯಾವ ಒಬ್ಬ ವ್ಯಕ್ತಿಯನ್ನ ಜನ ರೋಲ್ ಮಾಡೆಲ್ ಅಂತಿದ್ರು, ಯಾವ ಒಬ್ಬ ವ್ಯಕ್ತಿಯನ್ನ ಜನ ಆದರ್ಶಪ್ರಾಯ ಅಂತ ಕರೀತಿದ್ರು, ಯಾವ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಹೈಲಿ ಇನ್ಫ್ಲುಯೆನ್ಸ್ ಪರ್ಸನ್ ಅನ್ನೋ ಹೆಸರಿದೆಯೋ ಅವರೇ ಮಿಸ್ಟರ್ ಅಭಿರಾಮ್ ಜಯಶಂಕರ್. ಇವರ ಬಗ್ಗೆ ನಂಬಲಾಗದಂತಹ ಸುದ್ದಿಯೊಂದನ್ನ ನಮ್ಮ ಚಾನೆಲ್ ಅವರು ನಿಮ್ಮ ಮುಂದಿಟ್ಟಿದ್ದಾರೆ. ಎಷ್ಟು ದೊಡ್ಡ ಮನುಷ್ಯ ತಮ್ಮ ಹೆಂಡತಿಯನ್ನ ಏನ್ ಮಾಡಿದ್ರು? ಅವರ ಹೆಂಡತಿ ಅಂತರ ಈಗ ಎಲ್ಲಿದ್ದಾರೆ? ಇದುವರೆಗೂ ಯಾರಿಗೂ ಗೊತ್ತಿಲ್ಲದಿರೋಂಥ ವಿಷಯ ಇದು.
ಹಾಗಾದ್ರೆ ಅಭಿರಾಮ್ ಜಯಶಂಕರ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳು ಸೀಕ್ರೆಟ್ಗಳನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಏನು ಮುಂದುವರಿದ ಭಾಗವಾಗಿ ಮತ್ತಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಅಭಿರಾಮ್ ಜಯಶಂಕರ್ ಅಲಿಯಾಸ್ ಎಜೆ ಇವರು ತಮ್ಮ ಮೊದಲ ಹೆಂಡತಿ ಅಂತರಾಳನ್ನ ಜೀವ ಪ್ರಾಣ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತರ ಎಲ್ಲೋದ್ರು, ಏನಾದ್ರು? ಅಯ್ಯೋ, ಏನಾಗ್ತಿದೆ ಇಲ್ಲಿ? ಏಜೆ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಇವರು? ಇಷ್ಟು ವರ್ಷ ಆದ್ರೂ ಯಾಕೆ ಯಾರ ಕಣ್ಗೂ ಕಾಣಿಸ್ಕೊಳ್ಳಿಲ್ಲ? ಒಂದು ವೇಳೆ ಅವರೇನಾದ್ರೂ ಕಿಡ್ನಾಪ್ ಆಗಿದಾರ ಅಥವಾ ಮರಣ ಹೊಂದಿದಾರ? ಅಷ್ಟಕ್ಕೂ ತಮ್ಮ ಹೆಂಡತಿ ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಜೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ? ಇದು ನಮ್ಮ ಜನರ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರವನ್ನು ಸಹ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಎಜೆ ಅವರು ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ಎಜೆ ಅವರ ಮೊದಲ ಹೆಂಡತಿ ಅಂತರ ಕಾಣೆಯಾದ ವಿಚಾರವಾಗಿ ಅಂತರ ಮನೆಯವರು ನಮಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ಆದ್ರೆ ಪೊಲೀಸರು ಯಾಕೆ ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ? ಎಜೆ ಐನ್ಫ್ಲೂಯೆನ್ಸ್ ಪರ್ಸನ್ ಅನ್ನೋ ಕಾರಣಕ್ಕಾಗಿಯಾ ಅಥವಾ ಮುಂದಿನ ಕಾಲದಲ್ಲಾದರೂ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೂ ಎಜೆ ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ನೋಡಿ ಮೇಡಮ್, ನಮ್ಮ ಬಾಸ್ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮೇಡಮ್. ನೀವೆಲ್ಲಿಗೆ ಹೊರಟ್ರಮ್ಮ? ಏಜೆ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೂ ನಾವಿಲ್ಲಿರಬಾರ್ದು. ಈ ಟೈಮಲ್ಲಿ ನಾವು ಏಜೆ ಜೊತೆ ಇರಲೇಬೇಕು. ಪ್ಲೀಸ್ ನಮ್ಮನ್ನು ತಡಿಬೇಡಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಅಕ್ಕ. ಹಲೋ ಹಲೋ, ಯಾರು ಮಾತಾಡೋದು? ರೀ, ಮೊದಲು ನಾನು ಹೇಳೋದು ಕೇಳ್ರಿ, ಆಮೇಲೆ ಯಾರು ಅಂತ ಗೊತ್ತಾಗುತ್ತೆ. ಅಲ್ಲ, ನಮ್ಮ ಬಾಸ್ ಎಜೆ ಸರ್ ಬಗ್ಗೆ ನ್ಯೂಸ್ ಮಾಡಿದಿರಲ್ವಾ, ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಯಾರೋ ಬಂದು ಹೇಳ್ಬಿಟ್ರೆ ಕೇಳ್ಬಿಡ್ತೀರಾ? ಹಲೋ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈ ಸೊಸೈಟಿಲಿ ಯಾರು ಮೇಲಲ್ಲ, ಯಾರು ಕೇಳಲ್ಲ. ಅದು ಅಲ್ಲದೆ ಯಾರ ಬಗ್ಗೆನೂ ನ್ಯೂಸ್ ಹಾಕ್ಬಾರ್ದು ಅಂತ ರೂಲ್ಸ್ ಇಲ್ಲ. ಅರ್ಥ ಆಯ್ತಾ? ನಿಮಗೆ ಅವ್ರ ಬಗ್ಗೆ ಗೊತ್ತಿದೆ ತಾನೆ? ನಿಮ್ಮ ಚಾನಲ್ ಸ್ಟಾರ್ಟ್ ಆದಾಗ ನಮ್ಮ ಬಾಸ್ ಬಂದು ಇನೋಗ್ರೇಷನ್ ಮಾಡಿಕೊಟ್ಟಿದ್ದಾರೆ ತಾನೆ? ಮತ್ತು ಇವಾಗ ಹೇಗ್ರಿ ಎಷ್ಟು ಕೆಟ್ಟ ನ್ಯೂಸ್ ಆಗ್ತೀರ ಅವ್ರ ಬಗ್ಗೆ? ನಮಗನ್ನಿಸ್ದಾಗಲ್ಲ ಸರ್, ಸುದ್ದಿ ಕನ್ಫರ್ಮ್ ಆದಾಗ ನಾವು ಅದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀವಿ. ವಿಷಯ ಎಜೆ ಸರ್ ಬಗ್ಗೆ ಬಂದಿದೆ ಅಂತ ನಾವೇನು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ನೀವು ಬಂದು ಇನ್ನೊಬ್ಬರ ಬಗ್ಗೆ ಸುದ್ದಿ ಕೊಟ್ಟರೆ ಅದಕ್ಕೆ ತಕ್ಷಣ ಸಾಕ್ಷಿ ಇದ್ರೆ ಅವ್ರ ಬಗ್ಗೆನೂ ನಾವು ನ್ಯೂಸ್ ಹಾಕ್ತೀವಿ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ನಾಳೆ ನಮ್ಮ ಬಾಸ್ ಒಳ್ಳೆಯವರು ಅಂತ ಗೊತ್ತಾಗುತ್ತಲ್ವಾ? ಆವಾಗ ಗೊತ್ತಾಗುತ್ತೆ. ನಮ್ಮ ಬಾಸ್ ಇದನ್ನೆಲ್ಲ ದಾಟ್ಕೊಂಡು ಬರ್ತಾರೆ, ನೋಡ್ತೀರಿ ನೀವು. ಏಜೆ, ನಾನು ಆಟ ಶುರು ಮಾಡಿದ್ಮೇಲೆ ನಿನ್ನ ಮೇಲೆ ಬೀಳ್ತಾ ಇರೋದು ಇದು ಮೊದಲನೇ ಕಲ್ಲು. ಆಟ ಮುಗಿಯೋ ಅಷ್ಟರಲ್ಲಿ ನೀನು ಕಲ್ಲಿಂದನೇ ಮುಚ್ಚಿ ಹೋಗಿರ್ತೀಯ. ನೋಡ್ತಾ ಇರು. ಪಾಪ ಏಜೆ ಯಾವ ಟೆನ್ಷನು ಇಲ್ಲದೆ ಎಷ್ಟು ಕೂಲಾಗಿ ಕೂತಿದ್ದಾರೆ. ನಾನೇನಾದರೂ ನ್ಯೂಸ್ ವಿಷಯ ಹೇಳಿದ್ರೆ ಮತ್ತೆ ಏಜೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಏನು ಮಾಡಲಿ? ಜಯಾ, ಕಂಗ್ರಾಟ್ಸ್ ಜಯಾ. ಈ ದಿನನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಇಷ್ಟು ವರ್ಷದಿಂದ ಕಾಯ್ದಿದ್ದ ದಿನ ಇದು. ಜಯಾ, ನೀನು ಸಾಧಿಸಿ ತೋರಿಸ್ಬಿಟ್ಟೆ ಕಣೆ. ಇಲ್ಲ ವಿಕ್ರಮ್, ಇದು ಸಾಧನೆ ಅಲ್ಲ. ಅಂದರೆ ಜಯಾ, ಏನು ಮಾತಾಡ್ತಿದ್ಯಾ ನೀನು? ಏಜೆ ಬಗ್ಗೆ ನ್ಯೂಸಲ್ಲಿ ಬರ್ತಿರೋದೆಲ್ಲ ನೋಡಿದ್ಯಾ ತಾನೇ ನೀನು? ಇಷ್ಟಾದ್ಮೇಲೂ ನಾವು ಸೆಲೆಬ್ರೇಟ್ ಮಾಡೋದು ಬೇಡವಾ?
ಬೇಡ, ಹೇಗಿದ್ರೂ ಏಜೆಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದರೂ ನೆಮ್ಮದಿ ಆಗಿರಲಿ. ನ್ಯೂಸ್ ಬಗ್ಗೆ ಹೇಳಕ್ ಬಂದಿರಲಿಲ್ಲ. ಏಜೆ, ನಿಮಗೆ ಟಿವಿಯಲ್ಲಿ ಬರ್ತಿರೋ ನ್ಯೂಸ್ ಬಗ್ಗೆ ಗೊತ್ತಿದೆಯಾ? ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೀರಾ ಏಜೆ? ಛಾಯಾ, ಇಷ್ಟೆಲ್ಲ ಆದ್ರೂ ಖುಷಿ ಪಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ನಿನ್ಗೆ ಯಾಕೆ ಅನ್ನಿಸ್ತಾ ಇಲ್ಲ? ಇದು ಖುಷಿ ಪಡುವಂಥ ವಿಷಯನೂ ಅಲ್ಲ, ಹಾಗೆ ಅಂತ ಶಾಕ್ ಆಗಿ ಬೇಜಾರು ಮಾಡ್ಕೊಂಡು ಕೂರುವಂಥ ವಿಷಯನೂ ಅಲ್ಲ. ಸಿಗೋ ಖುಷಿನ ಮಿಸ್ ಮಾಡ್ಕೋಬಾರ್ದು, ನಾನು ಒಪ್ಕೋತೀನಿ. ಇದಕ್ಕೂ ಮುಂಚೆ ನಾನು ತುಂಬ ಸಂತೋಷ ಪಟ್ಟಿದ್ದೆ, ಆದರೆ ಇದು ಸಾಧನೆ ಅಲ್ಲ ವಿಕ್ರಮ್. ಏಜೆ ಈ ವಿಷಯ ಕೇಳಿ ಖಂಡಿತ ವಿಲ ಅಂತ ಒದ್ದಾಡಿರಲ್ಲ. ಮೊದಲು ಹೇಗೆ ಕೂಲಾಗಿದ್ನೋ ಈಗಲೂ ಹಾಗೆ ಇರ್ತಾನೆ. ಈ ನ್ಯೂಸ್ ಬರಲಿ ಬರದೇ ಇರಲಿ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೈ ಲೈಫ್. ನನ್ನ ಪಾಡಿಗೆ ನಾನು ಇರ್ತೀನಿ. ಏಜೆ, ಇಷ್ಟೆಲ್ಲ ಆಗಿದೆ, ನೀವು ಸುಮ್ಮನೆ ಇದ್ರೆ ಜನ ಏನು ಅನ್ಕೊಳ್ಳಲ್ಲ? ಏನಾದರೂ ರಿಯಾಕ್ಟ್ ಮಾಡಿ ಪ್ಲೀಸ್. ನೀನು ಹೇಳೋದನ್ನು ಕರೆಕ್ಟಾಗೇ ಇದೆ. ಆ ಏಜೆ ಇಷ್ಟಕ್ಕೆಲ್ಲ ಬಗ್ಗೋನಲ್ಲ. ಅವನೊಂದು ಬಗ್ಗಿಸ್ಬೇಕು ಅಂದರೆ ಏನಾದರೂ ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು. ಹೌದು ವಿಕ್ರಮ್, ಹಾಗಂತ ಈಗ ಮಾಡಿರೋ ಕೆಲಸ ಏನು ಚಿಕ್ಕ ಕೆಲಸ ಅಲ್ಲ. ಈಗ ನಾವು ಮಾಡಿರೋ ಕೆಲಸದಿಂದ ಏಜೆ ಸುತ್ತಮುತ್ತ ಇರೋ ಜನ ಡಿಸ್ಟರ್ಬ್ ಆಗಿರ್ತಾರೆ. ಅದರಲ್ಲೂ ಆ ಲೀಲಾ ಒದ್ದಾಡ್ತಾಳೆ. ಅವಳು ಒದ್ದಾಡ್ತಲೆ ನಮಗೆ ಖುಷಿ ಇರೋದು. ಇದಿಲ್ಲಿಗೆ ನಿಲ್ಬಾರ್ದು. ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ಇದು ನನ್ನ ಅಂತರಕ್ಕೆ ಸಂಬಂಧಪಟ್ಟ ವಿಷಯ. ಹೌದು, ಇದು ನಿಮ್ಮ ಮತ್ತೆ ಅಂತರಾಕ್ಕನ ಮಧ್ಯೆ ಇರೋ ವಿಷಯ, ನಾನು ಒಪ್ಕೋತೀನಿ. ಆದರೆ ಹೊರಗಡೆ ಜನ ತಪ್ಪು ತಿಳ್ಕೊಳ್ಳೋದು, ಅದಕ್ಕೇನಂತೀರಾ? ಲುಕ್, ನಾನೇನು ಅಂತ ಅಂತರ ಗೊತ್ತು, ಅಂತರ ಏನು ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ಯಾರೇ ತಪ್ಪು ತಿಳ್ಕೊಂಡ್ರು ಐ ಕೇರ್ ಅ ಡ್ಯಾಮ್ ಅಬೌಟ್ ಇಟ್. ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಇಷ್ಟಕ್ಕೆ ಮುಗಿಲಿಲ್ಲ ವಿಕ್ರಮ್. ನಾನು ಈ ಮನೆಯಲ್ಲಿರೋವರೆಗೂ ಈ ಮನೆ ಕಾದ್ ಹಂಚಿನ ಥರ ಕಾಯಬೇಕು. ನೋವೇ ಗೊತ್ತಿಲ್ದಿರೋ ಈ ಮನೆಯವ್ರಿಗೆ ನೋವೇನಂತ ತೋರಿಸ್ತೀನಿ. ಈ ಮನೆ ಛಿದ್ರ ಆಗಬೇಕು. ಹಾಗೆ ನಾನು ಮಾಡ್ತೀನಿ. ಏಜೆ ಪ್ಲೀಸ್, ಒಂದ್ಸತಿ ನನ್ನ ಮಾತು ಕೇಳಿ. ಯಾರೇ ಆದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನೀವೇನಾದರೂ ರಿಯಾಕ್ಟ್ ಮಾಡಬೇಕು ಪ್ಲೀಸ್ ಏಜೆ. ನನಗೆ ಬೇಕಾಗಿರೋದು ನನ್ನ ನಂತರ ಅವಳು ನೆನ್ಪಿಡು ಅಷ್ಟೇ. ಇದಾದ್ಮೇಲೆ ಈ ವಿಷಯದ ಬಗ್ಗೆ ಮತ್ತೆ ಕೆದಕ್ಬೇಡ. ಕೌಸಲ್ಯ ಅವರೇ, ಆಂಟಿ ಬನ್ನಿ ಆಂಟಿ, ಕುತ್ಕೊಳ್ಳಿ. ಇರ್ಲಿ ಬಿಡಮ್ಮ, ನಿಮ್ಮ ಅಮ್ಮನ ನೋಡಿ ತುಂಬಾ ದಿವಸ ಆಯ್ತಲ್ವಾ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಕರಿತೀನಿ ಆಂಟಿ. ಇರ್ಲಿ, ಪರವಾಗಿಲ್ಲ. ಅಲ್ಲಮ್ಮ, ಅಕ್ಕಪಕ್ಕದ ಮನೆಯವರೆಲ್ಲ ನಿಮ್ಮ ಮನೆ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ. ಏನಂತ ಮಾತಾಡ್ತಿದ್ದಾರೆ? ಅಯ್ಯೋ ಪಾಪ, ಈ ಮನೆಗೆ ಮಗಳು ಅಳಿಯುಂದೆ ಶಾಪ ಅಂತ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಹೋದ್ಸಲ ನೋಡಿದ್ರೆ ನಿನಗೆ ನೋಡಕ್ ಬಂದಿದ್ ಗಂಡು ಏಜೆ ಹೆಸರು ಕೇಳಿ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋದ್ರು. ಇವಾಗ ನೋಡಿದ್ರೆ ಏಜೆ ಹೆಸರುಗೆ ಮಸಿ ಬಳ್ದಿದೆ. ಅದಕ್ಕೆ ಎಲ್ರೂ ಅಯ್ಯೋ ಪಾಪ ಇದನ್ನೆಲ್ಲ ನೋಡಿ ನಿಮ್ಗೆ ಎಷ್ಟು ನೋವಾಗ್ತಿದ್ಯೋ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ನೋಡಿ ಆಂಟಿ, ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಒಂದೇ ಕಾರಣಕ್ಕೆ ನನ್ನ ಟೋನ್ನ ಕಮ್ಮಿ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಯಾರೇ ನನ್ನ ಅಕ್ಕ ಭಾವನ ಬಗ್ಗೆ ಮಾತಾಡಿದ್ರು, ಕುತ್ತಿಗೆ ಹಿಡಿದು ಆಚೆ ದಪ್ತಿದ್ದೆ. ನನ್ನ ಅಕ್ಕ ಭಾವ ಏನು, ಅವ್ರು ಯಾವುದೇ ಇಂಟೆನ್ಷನ್ ಇಲ್ಲದೆ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ ನ್ಯೂಸ್ ಚಾನೆಲ್ ಅಷ್ಟೇ ಅಲ್ಲ, ಇಡೀ ಪ್ರಪಂಚನೇ ನನ್ನ ಭಾವನ ವಿರುದ್ಧ ನಿಂತರು
ನಾನು, ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕ ಯಾವಾಗಲೂ ನನ್ನ ಭಾವನ ಬೆನ್ನಿಂದೆ ನಿಂತಿರ್ತೀವಿ. ಅವರಿಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀವಿ. 2,000 ರೂಪಾಯಿ ನೋಟ್ ಕೊಟ್ರೆ ಅದು ಒರಿಜಿನಲ್ಲ ಅಂತ ಬೆಳಕಿಗೆ ನೋಡಿದ ತಕ್ಷಣ ಅದು ಕೋಟ ಆಗಲ್ಲ. ಅದ್ರ ಬೆಲೆ ಅದಕ್ಕಿದ್ದೇ ಇರುತ್ತೆ. ಅನುಮಾನ ಇದ್ದವ್ರು ಮಾತ್ರ ಪರೀಕ್ಷೆ ಮಾಡೋದು. ಅಂಥ 100 ಪರೀಕ್ಷೆ ಮಾಡಿದ್ರು ನನ್ನ ಭಾವ ಗೆದ್ದು ಬರ್ತಾರೆ. ಸೊ ನೀವಿಬ್ರು ಪ್ಲೀಸ್. ಅಕ್ಕ 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 ಏನಕ್ಕ ಇದಲ್ಲ? ಅಲ್ಲಿರಕ್ಕಾಗ್ದೆ ಇಮಿಡಿಯೇಟ್ ಆಗಿ ಓಡ್ ಬಂದು. ಯಾಕಕ್ಕ ಹೀಗಾಗಿದೆ? ನಂಗೂ ಅರ್ಥ ಆಗ್ತಿಲ್ಲ ಲಕ್ಷ್ಮಿ. ಅಲ್ಲ ಅಕ್ಕ, ಈಚೆ ಮೇಲೆ ಈ ಮಟ್ಟ ದ್ವೇಷ ಯಾರಿಗಿದೆ? ಯಾರು ಹೇಗೆ ಮಾಡಿರ್ಬೋದು? ಉತ್ತರ ಸಿಗೋವರೆಗೂ ನಮ್ಮ ಹತ್ರ ಪ್ರಶ್ನೆ ಮಾತ್ರ ಇರುತ್ತೆ ಸರ್. ಒಂಥರ ಬ್ಯಾಡ್ ಫೀಲ್ ಆಗ್ತಿದೆ ಅಕ್ಕ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೈಕಾಲೆಲ್ಲ ನಡುಗ್ತಿದೆ. ಇಷ್ಟು ದಿನ ಎಷ್ಟು ಚೆನ್ನಾಗಿತ್ತು ಈ ಮನೆ. ಈಗ ಇದ್ದಕ್ಕಿದ್ದಾಗ ಈಗೆಲ್ಲ ಆಗೋದ್ರೆ ಹೇಗಕ್ಕ ತಡ್ಕೊಳ್ಳೋದು? ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಹೀಗಾಗಿರ್ಬೇಕಾದ್ರೆ ಇನ್ನು ಲೀಲಾಗೆ ಎಷ್ಟು ಸಂಕಟ ಆಗಿರ್ಬೋದು. ಅವಳು ಮೊದಲೇನೆ ಮಂಕಾಗಿದ್ಲು. ಇನ್ನು ಇದನ್ನೆಲ್ಲ ನೋಡಿ ಅವಳಿಗೆ ಎಷ್ಟು ಆಘಾತ ಆಗಿರುತ್ತೋ ಏನೋ. ಅಕ್ಕ, ಮೊದಲು ನೀವು ಆ ಲೀಲಾ ಜಪ ಬಿಟ್ಟು ಹೊರಗೆ ಬನ್ನಿ. ನನಗೆ ಭಯ ಆಗ್ತಿದೆ ಅಕ್ಕ. ಏಜೆಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಅವರು ಏಜೆ ಸರು. ಅವ್ರು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಪರ್ಫೆಕ್ಷನ್ ಇರುತ್ತೆ. ಅದಕ್ಕೆ ಅವ್ರನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು. ಅಂಥ ವ್ಯಕ್ತಿ ಯಾವತ್ತೂ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ತಪ್ಪೇ ಮಾಡದೇ ಇರೋರ್ನ ಯಾರು ಯಾವತ್ತೂ ಏನೂ ಮಾಡಕ್ ಸಾಧ್ಯ ಇಲ್ಲ. ನೀವಿಬ್ರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವ್ ಹೀಗೆ ಅಂತಿದ್ದೀರಾ, ಆದ್ರೆ ನಿಮ್ಮ ವಾಯ್ಸಲ್ಲೂ ಭಯ ಕಾಣಿಸ್ತಿದ್ಯಲ್ಲ ಅಕ್ಕ. ನಿಮ್ಗೆಲ್ಲ ಧೈರ್ಯ ಹೇಳ್ಬೇಕಾಗಿರೋಳು ನಾನು ಲಕ್ಷ್ಮಿ. ನನ್ನ ಮನ್ಸಲ್ಲಿರೋ ಆತಂಕನ ನಿಮಗೆ ಹೇಳಿದ್ರೆ ನಿಮಗಿನ್ನೂ ಆತಂಕ ಆಗಲ್ವಾ? ನೋಡಿ, ವಿಷಯ ಏಜೆದಾಗಿರೋದ್ರಿಂದ ಇದು ತುಂಬಾ ಬೇಗ ಹರಡುತ್ತೆ. ಆದ್ರೆ ನಾವು ಅದನ್ನ ಎಷ್ಟಾಗುತ್ತೋ ಅಷ್ಟು ಮುಚ್ಚಿಡ್ಬೇಕು. ಅಜ್ಜಿಗಂತೂ ಈ ವಿಷಯ ಗೊತ್ತಾಗಬಾರ್ದು. ನೀವಾಗೆ ನಿಮ್ ಗಂಡನರಿಗೆ ಏನು ಹೇಳಕ್ ಹೋಗ್ಬೇಡಿ. ಅವ್ರ ಬಿಸ್ನೆಸ್ ಟ್ರಿಪ್ಪಲ್ಲಿ ಇರೋದ್ರಿಂದ ಈ ನ್ಯೂಸು ಮೀಡಿಯಾ ಎಲ್ಲ ಅವ್ರು ನೋಡಿರಲ್ಲ ಅಂತ ನಾನು ಅನ್ಕೋತೀನಿ. ಆಯ್ತಕ್ಕ, ಏಜೆಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಹೌದು ಅಕ್ಕ. ಏಜೆ, ಇಷ್ಟೆಲ್ಲ ಆಗಿದೆ. ನೀವು ಈ ಟೈಮಲ್ಲಿ ಆಚೆ ಹೋಗೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ. ಒಂದು ಸ್ವಲ್ಪ ಟೈಮ್ ಮನೇಲೇ ಇರ್ಬೋದಲ್ವಾ? ನಿಮ್ಗಳ ಪ್ರಾಬ್ಲಮ್ ಏನು ಗೊತ್ತಾ? ಏನೋ ಒಂದು ಇನ್ಸಿಡೆಂಟ್ ನಡೆದ್ರೆ ಜನ ಅದ್ರ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀರಾ. ಬಟ್ ಜನ ರಿಯಾಕ್ಟ್ ಮಾಡೋದಕ್ಕೆ ನೀವು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಎನಿವೆ, ನೀನೇನೇ ಹೇಳಿದ್ರು ನಾನೀಗ ಹೋಗಲೇಬೇಕು. ಯಾಕೆಂದರೆ ನಾನು ಹೋಗ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ. ಏಜೆ ಏಜೆ, ಛೇ, ಇವ್ರು ಯಾರ ಮಾತು ಕೇಳಲ್ಲ. ಅಜ್ಜಿ ಇರಬೇಕಿತ್ತು, ಆಗ್ಲಾದ್ರೂ ಅವ್ರ ಮಾತು ಕೇಳಿ ಮನೇಲಿ ಇರ್ತಾ ಇದ್ರು. ಅಯ್ಯೋ, ಏಜೆ ಆಚೆ ಬೇರೆ ಹೋಗ್ತಾ ಇದ್ದಾರೆ. ಅಲ್ಲಿ ಜನ ಏನಾದರೂ ಒಂದು ಏಜೆ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ನನಗೂ ಅದೇ ಭಯ ಆಗ್ತಿದೆ ಲೀಲಾ ಅವರೇ. ವಿಕ್ರಮ್ ಎಷ್ಟು ಹೇಳಿದ್ರು ಮಾತು ಕೇಳಲಿಲ್ಲ.
ಅವನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಈ ಕೈಗೂ ಸಿಗ್ತಾ ಇಲ್ಲ. ಏನು ಮಾಡೋದು ಲೀಲಾ ಅವರೇ ಈಗ? ಛಾಯಾ ಅವರೇ, ನನಗೂ ಏನೂ ಗೊತ್ತಾಗ್ತಿಲ್ಲ. ನ್ಯೂಸಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ. ಅದೆಲ್ಲ ನಿಜ ಅಂತ ಪ್ರೂವ್ ಆಗಿಬಿಟ್ರೆ ಏಜೆ ಗತಿ ಏನು? ಈ ಮನೆ ಮರ್ಯಾದೆ ಏನಾಗಬೇಕು? ನಾನಂತೂ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನೋಡಿ ಲೀಲಾ ಅವರೇ, ನಮ್ಮ ಜೀವನದಲ್ಲಿ ನಮಗೆ ಸರಿಯಾಗಿ ದಾರಿ ತೋರಿಸೋರು ತುಂಬ ಕಮ್ಮಿ ಜನ. ಅಂಥದ್ರಲ್ಲಿ ಏಜೆ ನಿಮ್ಮ ಕೈ ಹಿಡಿದು ಸರಿಯಾದ ದಾರಿ ತೋರಿಸಿದ್ದಾರೆ. ನಿಮಗೆ ಗುರು ಆಗಿದ್ದಾರೆ. ಕಷ್ಟ ಸುಖದಲ್ಲಿ ಜೊತೆಯಲ್ಲಿದ್ದಾರೆ. ಅಂಥ ಗುರುಗೆ ಇವತ್ತು ಗುರು ದಕ್ಷಿಣೆ ಕೊಡೋ ಸಮಯ ಬಂದಿದೆ. ಅದೇನನ್ನೋದನ್ನ ಹೇಳಿ. ಏಕಲವ್ಯ ಬೆರಳು ಕತ್ತರಿಸ್ಕೊಡ್ತಾರಲ್ಲ, ಆ ಥರ ಬೇಕಾದರೂ ಮಾಡ್ತೀನಿ. ನನ್ನ ಜೀವ ಬೇಕಾದರೂ ಕೊಡ್ತೀನಿ. ನೀವೇನು ಹೇಳ್ತೀರೋ ಅದನ್ನ ಮಾಡ್ತೀನಿ. ಹೇಳಿ. ನೋಡಿ ಲೀಲಾ ಅವರೇ, ಏಜೆ ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿ ಇದೇ ಮನೆಯಲ್ಲಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಆ ಸಾಕ್ಷಿ ಎಲ್ಲೇ ಇದ್ರೂ ನೀವು ಅದನ್ನು ಹುಡುಕ್ ತರಬೇಕು. ಅದನ್ನು ತಂದರೆ ಮಾತ್ರ ಏಜೆ ಎಂಥವ್ರು ಅಂತ ಈ ಜಗತ್ತಿಗೆ ತೋರಿಸೋದಕ್ಕೆ ಸಾಧ್ಯ. ನೋಡಿ ಲೀಲಾ ಅವರೇ, ಇವತ್ತು ಏಜೆ ಮೇಲೆ ಯಾರ್ಯಾರು ಅನುಮಾನ ಪಡ್ತಾ ಇದ್ದಾರೋ ಅವರು ನಾಳೆ ಏಜೆ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ. ಆದರೆ ನೀವು ಆ ಸಾಕ್ಷಿ ತಂದರೆ ಮಾತ್ರ, ಅದರಿಂದ ಮಾತ್ರ ನೀವು ಏಜೆನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನೀವು ತರೋ ಸಾಕ್ಷಿ ಮೇಲೆ ಎಲ್ಲ ನಿಂತಿದೆ. ಯೋಚನೆ ಮಾಡಿ.